ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇದು ಇಂಡೋನೇಷ್ಯಾ ದೇಶದಲ್ಲಿರುವ ಜಕಾರ್ತದಲ್ಲಿ ಈ ರೀತಿಯಾಗಿ ಒಂದು ಮಾನ್ಯುಮೆಂಟ್ ಅನ್ನು ನಿರ್ಮಿಸಿದ್ದಾರೆ. ಲಿಬರೇಷನ್ ಮಾನ್ಯುಮೆಂಟ್ ಎಂಬುದಾಗಿ ಇದಕ್ಕೆ ಹೆಸರು. 1963ರಲ್ಲಿ ಇದನ್ನು ಕಟ್ಟಿದ್ದಾರೆ. ನೋಡಿರಿ, ಒಬ್ಬ ವ್ಯಕ್ತಿ ಬಿಡುಗಡೆ ಆಗಿ ಅವನ ಕೈಗಳಲ್ಲಿರುವಂಥ ಬೇಡಿಗಳು ಕಳಚಿ ಬಿಡುಗಡೆ ಹೊಂದಿ ಸಂತೋಷವಾಗಿ ಕರಗಳನ್ನು ಎತ್ತಿ ಸಂತೋಷವನ್ನು ತೋರ್ಪಡಿಸುವ ಹಾಗೆ ಆ ಒಂದು ಶಿಲೆಯನ್ನು ನಿರ್ಮಿಸಲಾಗಿದೆ. ಇದನ್ನು ಯಾಕೆ ಇಲ್ಲಿ ನಿರ್ಮಿಸಿದ್ದಾರೆ ಅಂದರೆ, ಒಂದು ಕಾಲದಲ್ಲಿ ಈ ಒಂದು ಇಂಡೋನೇಷ್ಯಾ ದೇಶವು ಇದು ಡಚ್ಚರ ಅಧೀನದಲ್ಲಿ ಇತ್ತು. ಸುಮಾರು 350 ವರ್ಷಗಳು ಡಚ್ ಜನರು ಬಂದು ಈ ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ. ಅವರಿಂದ ಇವರು ಬಿಡುಗಡೆಯನ್ನು ಹೊಂದಿದರು. ಅದರ ಜ್ಞಾಪಕಾರ್ಥವಾಗಿ ಈ ರೀತಿ ಒಂದು ಸ್ಮಾರಕವನ್ನು ನಿರ್ಮಿಸಿದ್ದಾರೆ. ನಾವು ಬಿಡುಗಡೆಯನ್ನು ಹೊಂದಿದ್ದೇವೆ, 350 ವರ್ಷಗಳ ದಾಸತ್ವದಿಂದ ಬಿಡುಗಡೆ ಹೊಂದಿದೆವು ಎಂಬುದರ ಒಂದು ನೆನಪಿಗಾಗಿ. ಅನೇಕ ದೇಶಗಳು ಹಾಗೆಯೇ ಅಮೆರಿಕ ದೇಶವು ಕೂಡ ಇಂಡಿಪೆಂಡೆನ್ಸ್ ಡೇ ಅನ್ನು ಆಚರಿಸುತ್ತಾರೆ. ಇಂಡಿಯಾದಲ್ಲಿ, ಪಾಕಿಸ್ತಾನದಲ್ಲಿ, ಶ್ರೀಲಂಕಾದಲ್ಲಿ ಎಲ್ಲ ದೇಶಗಳಲ್ಲಿ ಕೂಡ ಸ್ವತಂತ್ರ ಹೊಂದಿದ ದಿನವನ್ನು ಆಚರಿಸುತ್ತಾರಲ್ಲವ. ಯಾವುದೋ ಒಂದಕ್ಕೆ ದಾಸರಾಗಿರುವಂಥದ್ದು, ಅದು ಕೂಡ ಮನುಷ್ಯರ ಈ ರಾಜಕೀಯ ಅಥವಾ ಯಾವುದೋ ಒಂದು ದೇಶಕ್ಕೆ ಅಥವಾ ದೇಶದ ಜನರಿಗೆ ದಾಸರಾಗಿದ್ದದ್ದನ್ನು ನಾವು ಅರಿತಿದ್ದೇವೆ. ನಿಮ್ಮ ಜೀವಿತದಲ್ಲಿ ನೀವು ಬಿಡುಗಡೆ ಹೊಂದಿದ ದಿನ ಯಾವುದು? ನಾನೇನು ದಾಸನಲ್ಲ, ನಾನು ಸ್ವತಂತ್ರ, ಇಂಡಿಯಾದಲ್ಲಿ ಸ್ವತಂತ್ರವಾಗಿ ಇದ್ದೇನೆ, ನಮ್ಮ ದೇಶ ಸ್ವತಂತ್ರವಾಗಿದೆ ಎಂಬುದಾಗಿ ನೀವು ಹೇಳುತ್ತೀರಾ? ಹೇಳಬಹುದು. ಆದರೆ ಪಾಪ ಮಾಡುವ ಪ್ರತಿಯೊಬ್ಬನೂ ಆ ಪಾಪಕ್ಕೆ ದಾಸನಾಗಿದ್ದಾನೆಂಬುದಾಗಿ ಯೇಸು ಹೇಳುತ್ತಾನೆ. ಯಾವುದೋ ಒಂದು ಪಾಪ ನಿಮ್ಮನ್ನು ದಾಸರನ್ನಾಗಿ ಇಟ್ಟಿದೆ. ಅದು ಮದ್ಯಪಾನದ ಅಭ್ಯಾಸವಾಗಿ ಇರಬಹುದು, ಮಾದಕ ವಸ್ತುಗಳನ್ನು ಉಪಯೋಗಿಸುವ ಅಭ್ಯಾಸವಾಗಿ ಇರಬಹುದು, ಅದು ಸೆಲ್ಫೋನನ್ನು ತಪ್ಪಾಗಿ ಉಪಯೋಗಿಸಿ ಅಶ್ಲೀಲ ದೃಶ್ಯಗಳನ್ನು ನೋಡುವಂಥ ಅಭ್ಯಾಸವಾಗಿರಬಹುದು, ಯಾವುದೋ ಒಂದು ತಪ್ಪಾದ ಸ್ವಭಾವವಾಗಿ ಇರಬಹುದು, ಕೋಪ, ದ್ವೇಷ, ವೈರಾಗ್ಯ, ಹಗೆಗಳು, ಆ ರೀತಿಯಾಗಿ ಪಾಪದ ಸ್ವಭಾವಗಳಾಗಿ ಇರಬಹುದು. ಹೊರಗೆ ತಿಳಿಯದ ನಿಮ್ಮ ಹೃದಯದೊಳಗೆ ನಿಮ್ಮನ್ನು ಬಾಧಿಸುತ್ತಿರುವಂಥ ಕಾರ್ಯವಾಗಿರಬಹುದು. ಯಾವುದೋ ಒಂದು ದಾಸತ್ವ, ಆ ದಾಸತ್ವದಿಂದ ಸಮಾಧಾನ ಬಾಧಿಸಲ್ಪಡುತ್ತಿದೆ, ನೆಮ್ಮದಿ ಬಾಧಿಸಲ್ಪಡುತ್ತಿದೆ, ಸಂತೋಷವಾಗಿ ದೇವರನ್ನು ಸ್ತುತಿಸುವುದಕ್ಕೆ ಆಗುತ್ತಿಲ್ಲ, ಉಲ್ಲಾಸವಾಗಿರುವುದಕ್ಕೆ ಆಗುತ್ತಿಲ್ಲ. ಹಾಗಾದರೆ ನೀವು ಬಿಡುಗಡೆ ಹೊಂದಬೇಕು. ಇದರಿಂದೆಲ್ಲ ಹೇಗೆ ಬಿಡುಗಡೆ ಹೊಂದುವುದು? ಅದಕ್ಕೆ ಒಬ್ಬ ರಕ್ಷಕನು ಬೇಕು, ಬಿಡುಗಡೆ ಮಾಡುವವನು. ಯೇಸುಕ್ರಿಸ್ತನು ಬಿಡುಗಡೆ ಮಾಡಿದರೆ ನಿಜವಾಗಿ ಬಿಡುಗಡೆ ಆಗುವಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಆತನೇ ನಿಮಗೆ ನಿಜವಾದ ಒಂದು ಆತ್ಮೀಕವಾದ ಬಿಡುಗಡೆಯನ್ನು ಕೊಡುವುದಕ್ಕೆ ಸಾಧ್ಯ. ದಾಸರನ್ನಾಗಿ ಮಾಡುವಂಥ ಪಾಪ ಶಾಪದ ಕಟ್ಟುಗಳಿಂದ ಬಿಡುಗಡೆ ಕೊಡಬಹುದು. ನೋಡಿರಿ, ಮೀಕಾ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಯೆಹೋವನು ಶತ್ರುಗಳ ಕೈಯಿಂದ ನಿನ್ನನ್ನು ಬಿಡಿಸುವನು. ದೇವರಾದ ಯೆಹೋವನು ಶತ್ರುಗಳ ಕೈಯಿಂದ ನಿನ್ನನ್ನು ಬಿಡಿಸುವನು. ಶತ್ರು ಅಂದರೆ ಯಾರು? ಸೈತಾನ. ಪಾಪಕ್ಕೆ ಕಾರಣ ಯಾರು? ಸೈತಾನ. ಶಾಪಕ್ಕೆ ಕಾರಣ ಯಾರು? ಸೈತಾನ. ಭಯಕ್ಕೆ ಕಾರಣ ಯಾರು? ಸೈತಾನ. ಅವನು ನಮ್ಮ ಶತ್ರು. ಅವನು ನಮ್ಮನ್ನು ಭಯಕ್ಕೂ ಪಾಪಕ್ಕೂ ದಾಸರನ್ನಾಗಿ ಮಾಡಿ ಮಾಡಿ ಕಷ್ಟಪಡಿಸುತ್ತಾ ಇದ್ದಾನೆ. ನೀವು ಹೊರಗೆ ಸ್ವಲ್ಪ ಸ್ವತಂತ್ರವಾಗಿ ಬಾಳುವಂತೆ ಕಾಣುತ್ತಾ ಇದ್ದರೂ ನೀವೊಂದು ದಾಸತ್ವದಲ್ಲಿ ಕಷ್ಟಪಡುತ್ತಾ ಇದ್ದೀರಿ. ಸೈತಾನ ನಿಮ್ಮನ್ನು ದಾಸರನ್ನಾಗಿ ಮಾಡಿ ವೇದನೆ ಪಡಿಸುತ್ತಾ ಇದ್ದಾನೆ. ಆ ಶತ್ರುವಿನ ಕೈಯಿಂದ ಬಿಡಿಸುವುದಕ್ಕೆಂದೇ ಯೇಸು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತನು. ಆತನ ರಕ್ತದಿಂದ ನಮಗೆ ವಿಮೋಚನೆ ಉಂಟು. ನೀವು ನಂಬಿ, ಯೇಸುವೆ ನನಗೆ ಬಿಡುಗಡೆ ಕೊಡಿ, ಈ ಪಾಪ ಶಾಪಗಳಿಂದ ಬಿಡುಗಡೆ ಬೇಕು, ಭಯದಿಂದ ಬಿಡುಗಡೆ ಬೇಕು, ಈ ಪಾಪ ಗುಣದಿಂದ ಬಿಡುಗಡೆ ಬೇಕು, ನಾನು ಬಿಡುಗಡೆ ಹೊಂದಿ ಸಂತೋಷವಾಗಿ ನಿಮ್ಮನ್ನು ಸ್ತುತಿಸಬೇಕೆಂದು ಒಪ್ಪಿಸಿಕೊಟ್ಟರೆ ನಿಮ್ಮ ಜೀವಿತದಲ್ಲಿ ಬಿಡುಗಡೆ. ಒಬ್ಬ ಸಹೋದರ ನೋಡಿರಿ, ಒಂದು ಕಡೆ ಬಹಳ ಭಕ್ತಿ, ಭಕ್ತಿ ಅಂದರೆ ಅಷ್ಟು ಭಕ್ತಿ, ದೇವರನ್ನು ಪೂಜಿಸುವುದರಲ್ಲಿ. ಎಲ್ಲಿ ದೇವಸ್ಥಾನ ಕಂಡರು ನಮಸ್ಕಾರ ಮಾಡುವರು, ಯಾವ ದೇವರಾಗಿದ್ದರೂ ಕೂಡ ನನಗೆ ಎಲ್ಲ ದೇವರು, ಎಲ್ಲ ಧರ್ಮವು ಒಂದೇ ಎಂಬುದಾಗಿ ಯಾವ ದೇವರನ್ನು ನೋಡಿದರೂ ಕೂಡ ಹಾಗೆ ನಮಸ್ಕಾರ ಮಾಡುವರು. ಬಹಳ ಭಕ್ತಿಯಿಂದ ದೇವರ ಪೂಜೆಯೆಲ್ಲ ಮಾಡುವುದಕ್ಕೆ ಕಾಲಿನಲ್ಲಿ ಚಪ್ಪಲಿ ಕೂಡ ಹಾಕದೆ ಮೈಲುಗಟ್ಟಲೆ ನಡೆಯುವರು. ಅಷ್ಟು ಭಕ್ತಿಯಿಂದ ಇದ್ದರೂ 40 ವರ್ಷಗಳಾಗಿ ಕುಡಿತವನ್ನು ಬಿಡುವುದಕ್ಕೆ ಆಗುತ್ತಿಲ್ಲ. ಒಂದು ಕಡೆ ಭಕ್ತಿ, ಆದರೆ ಇನ್ನೊಂದು ಕಡೆ ಬಿಡುಗಡೆ ಇಲ್ಲ, ಪಾಪದ ದಾಸತ್ವ. ಹಾಗಾದ್ರೆ ಭಕ್ತಿಯಿಂದ ಪ್ರಯೋಜನ ಇಲ್ಲ, ಸ್ವತಂತ್ರವಾಗಿ ಜೀವಿಸಬೇಕು. ಹಾಗಾಗಿ ಬಿಡುಗಡೆ ಕೊಡುವಂತ ರಕ್ಷಕನು ಅವಶ್ಯ. ಅದಕ್ಕೆ ಯೇಸು ಬಂದನು. ಒಂದು ದಿನ ಯೇಸು ಅವರನ್ನು ಸಂಧಿಸಿದನು. ಆ 40 ವರ್ಷಗಳ ಕುಡಿತದಿಂದ ಒಂದೇ ಕ್ಷಣದಲ್ಲಿ ಬಿಡುಗಡೆ ಕೊಟ್ಟನು.
ಬಹಳ ಸಂತೋಷವಾಗಿ ಹೇಳಿದರು. ಇಷ್ಟು ವರ್ಷಗಳು ನಾನು ಎಷ್ಟೋ ದೇವರುಗಳನ್ನು ಬಹಳ ಭಕ್ತಿಯಿಂದ ಪೂಜೆಯೆಲ್ಲ ಮಾಡಿದ, ಆದರೆ ನನಗೆ ಬಿಡುಗಡೆ ಕೊಡುವುದಕ್ಕೆ ಯೇಸುಕ್ರಿಸ್ತನೆಂಬ ರಕ್ಷಕನು ಅವಶ್ಯವಾಗಿತ್ತು. ನನ್ನ ಜೀವಿತವೇ ಬದಲಾಯಿತೆಂದು ಸಂತೋಷವಾಗಿ ಹೇಳಿದರು. ಅದುವೇ ಯೇಸುಕ್ರಿಸ್ತನು. ನಿಮಗೆ ಬಿಡುಗಡೆ ಕೊಡುವಂತ ದೇವರು ಅವಶ್ಯ, ರಕ್ಷಕನು ಅವಶ್ಯ. ನೀವು ಭಕ್ತಿಯಾಗಿದ್ದೇನೆ ಅಂದುಕೊಂಡು ತೃಪ್ತಿ ಪಡದೆ ಬಿಡುಗಡೆಯಾಗಿ ಇದ್ದೇನಾ? ಸ್ವತಂತ್ರವಾಗಿರುವ ಜೀವಿತ ನಿಮಗೆ ಇದೆಯಾ? ಯೋಚಿಸಿ ನೋಡಿರಿ. ಆ ಬಿಡುಗಡೆಯನ್ನು ಕೊಡುವುದಕ್ಕೆಂದೇ ಯೇಸುಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದನು. ಆದ್ದರಿಂದ ಯೇಸುವೆ, ನನಗೆ ಒಂದು ಸ್ವತಂತ್ರ, ನನಗೆ ಒಂದು ಬಿಡುಗಡೆ ಬೇಕು, ನನಗೆ ಆ ಬಿಡುಗಡೆಯನ್ನು ಕೊಡಿ ಎಂದು ಕೇಳಿರಿ. ಹಿಂದೆ ನಿಮಗೆ ಬಿಡುಗಡೆ ಕೊಡುವನು. ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿರಿ. ಯೇಸುವೆ, ನನಗೊಂದು ಬಿಡುಗಡೆ ಬೇಕು, ಹಿಂದೆ ಆ ಬಿಡುಗಡೆಯ ದಿನವಾಗಿ ಬದಲಾಗಬೇಕು. ಈ ಪಾಪದ ಅಭ್ಯಾಸದಿಂದ ಬಿಡುಗಡೆ ಬೇಕು, ಪಾಪದ ಸ್ವಭಾವದಿಂದ ಬಿಡುಗಡೆ ಬೇಕು, ಈ ಪಾಪದ ದಾಸತ್ವದಿಂದ ಬಿಡುಗಡೆ ಬೇಕು. ನನಗೆ ಬಿಡುಗಡೆ ಕೊಟ್ಟು ನನ್ನನ್ನು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.